ತನಿಖೆಯ ನೆಪದಲ್ಲಿ ತನಿಖೆಯನ್ನು ದಿಕ್ಕು ತಪ್ಪಿಸುವಂತ ಕೆಲಸವನ್ನ ಕೆಲವರು ಮಾಡ್ತಾ ಇದ್ರು. ನಾವು ಕುಮಾರಿ ಸೌಜನ್ಯಳ ಕೊಲೆಯ ಕೇಸಿನ ತನಿಖೆ ಬಗ್ಗೆ ನಮ್ದು ಯಾರ್ದು ವಿರೋಧ ಇಲ್ಲ, ತನಿಖೆ ಮಾಡಲಿ. ಆದರೆ ಧರ್ಮಸ್ಥಳಕ್ಕೆ ಜೆಸಿಬಿ ನುಗ್ಗಿಸ್ತೀವಿ, ದೇವಮಾನವನ ಬಗ್ಗೆ ಯಾರಾದರೆ ದೇವಮಾನವನ ಬಗ್ಗೆ ನಾವು ಕೆಳಗಡೆ ಇಳಿಸ್ತೀವಿ, ಇವೆಲ್ಲ ತನಿಖೆ ನಂತರ ಅವ್ರು ಮಾತಾಡಬೇಕು. ನಾವು ಕೂಡ ಕೋಟ್ಯಾಂತರ ಜನ ಧರ್ಮಸ್ಥಳದ ಭಕ್ತರು, ನಾವೆಲ್ಲ ಕೂಡ ಮಂಜುನಾಥ ಸ್ವಾಮಿಯ ಆರಾಧಕರು. ನೀವು ನೇರವಾಗಿ ಮಂಜುನಾಥ ಸ್ವಾಮಿಯ ಬುಡಕ್ಕೆ ಕೈಡಾಕ್ ಬಂತು ಅಂತಂದ್ರೆ ಹಿಂದೂ ಧರ್ಮ ಸಹಿಸಿಕೊಂಡು ಸುಮ್ಮನೆ ಕೂತ್ಕೊಳ್ಳೋದಿಲ್ಲ. ನಾವು 10 ದಿನಗಳಿಂದನೇ ನಾವು ತೀರ್ಮಾನವನ್ನು ಮಾಡಿದ್ವಿ. ಯಲಹಂಕ ವಿಧಾನಸಭಾ ಕ್ಷೇತ್ರದಿಂದ ನಾವು ಕಾರುಗಳ ಮುಖಾಂತರವಾಗಿ ಧರ್ಮಸ್ಥಳದ ಜೊತೆಯಲ್ಲಿ ನಾವಿರ್ತೀವಿ, ಆ ಕ್ಷೇತ್ರಕ್ಕೆ ಅಪಚಾರ ಆಗೋದಕ್ಕೆ ಬಿಡೋದಿಲ್ಲ ನಾವು ಅಂತೇಳಿ ನಾವು ಹೇಳಿದ್ವಿ. ಇವತ್ತು ಅದರ ಪ್ರಕಾರ ಇವತ್ತು ನಾವು ಹೊರಟು ಬಂದಿದ್ದೀವಿ. ಒಂದು ಕಡೆಯಲ್ಲಿ ಪೊಲೀಸರು ಸುಮೋಟೋ ಕೇಸ್ಗಳನ್ನು ಬೇರೆ ಪ್ರಕರಣದಲ್ಲಿ ದಾಖಲಿಸ್ತಾ ಇದ್ದಾರೆ, ಆದರೆ ಧರ್ಮಸ್ಥಳದ ಬಗ್ಗೆ ಅಪಪ್ರಚಾರ ಮಾಡುವವರ ಬಗ್ಗೆ ಯಾವುದೇ ಸುಮೋಟೋ ಮಾಡೋದಿಲ್ಲ. ಅವ್ರಿಗೆ ತಾಕತ್ತಿಲ್ಲ ರೀ. ಇಲ್ಲಿವರೆಗೂ ಕೂಡ 12-13 ವರ್ಷಗಳಿಂದ ಕೂಡ ಇದು ನಿರಂತರವಾಗಿ ಅಪಪ್ರಚಾರ ಮಾಡ್ತಾ ಇದ್ರು ಕೂಡ ಯೂಟ್ಯೂಬರ್ಗಳ ಮೇಲೆ ಆಗಲಿ ಬೇರೆಯವ್ರ ಮೇಲೆ ಕ್ರಮ ತಗೊಂತ ಇಲ್ಲ. ನಮ್ಮ ಯಾರೋ ಒಬ್ಬ ಹಿಂದೂ ಕಾರ್ಯಕರ್ತ ಸಣ್ಣದಾಯ್ತು ಅಂದ್ರೆ ತುಮಕೂರಲ್ಲಿ ಹೋಗಿ ಅರೆಸ್ಟ್ ಮಾಡ್ಕೊಂಡ್ ಬರ್ತಾರೆ. ಆ ಕ್ಷಣದಲ್ಲಿ ಕೇಸ್ಗಳನ್ನ ಬುಕ್ ಮಾಡ್ತಕ್ಕಂಥದ್ದು ಇದು ಈ ಸರ್ಕಾರದ ನಿಲುವು. ಆದ್ರೆ ಇದಕ್ಕೆ ನಾನು ಸರ್ಕಾರದ ಒಂದು ಇದನ್ನ ಬೆರ್ಸಕ್ ಹೋಗೋದಿಲ್ಲ, ನಾನು ರಾಜಕೀಯ ಬೆರ್ಸಕ್ ಹೋಗೋದಿಲ್ಲ ಅದರಲ್ಲಿ. ಆದ್ರೆ ಇವತ್ತು ಮುಖ್ಯಮಂತ್ರಿ ಆದಿಯಾಗಿ ಕ್ಯಾಬಿನೆಟ್ ಇರ್ತಕ್ಕಂಥ ಎಲ್ಲಾ ಮಂತ್ರಿಗಳ ಮೇಲೆ ಬಗ್ಗೆ ಯೂಟ್ಯೂಬರ್ಗಳು ಕೆಟ್ಟದಾಗ ಮಾತಾಡೋರೆ, ಅದು ಯಾರು ವಿರುದ್ಧವಾಗಿ ಮಾತಾಡ್ತಾ ಇಲ್ಲ. ಮಾನ್ಯ ಅಸೆಂಬ್ಲಿಯಲ್ಲಿ ನಾನು ಮಾತಾಡಿದ್ದೀನಿ ಮತ್ತು ಸೋಮವಾರ ಕೂಡ ನಾನು ಅವ್ರ ಮೇಲೆ ಅಕ್ಕುಚ್ಯುತಿಯನ್ನು ಕೂಡ ಮಂಡಿಸ್ತೀನಿ. ಯಾರು ನನ್ನ ಮೇಲೆ ನಾವು ಅಷ್ಟು ಸುಲಭವಾಗಿ ಬಿಡೋರಲ್ಲ. ಏನು ಯೂಟ್ಯೂಬ್ ಐತೆ, ಸೋಷಿಯಲ್ ಮೀಡಿಯಾ ಐತೆ ಅಂತೇಳಿ ಬಾಯಿಗೆ ಬಂದಂಗೆಲ್ಲ ಮಾತಾಡಂಗಿಲ್ಲ. ಅದಕ್ಕೂ ಒಂದು ಕಾನೂನು ಇರ್ತದೆ. ಅವರು ಎಲ್ಲೋ ಒಂದು ಮನೆಯಲ್ಲಿ ಕೂತ್ಕೊಂಡು ಮಾಡ್ತಾರೆ, ಬೀದಿಯಲ್ಲಿ ಬರಲ್ಲ. ನಮ್ಮ ತರ ಬೀದಿಗೆ ಬರಲಿ, ಅವರು ಬೀದಿಯಲ್ಲಿ ಬಂದು ಮಾತಾಡಲಿ, ಜನ ಉತ್ತರ ಕೊಡ್ತಾರೆ. ಇವತ್ತೇನೋ SIT ತನಿಖೆ ಆಗಿದೆ, ಬಹುಶಃ ಮುಂದಿನ ವಾರದಲ್ಲಿ ಅದರ ವರದಿಯನ್ನು ಕೂಡ ಸರ್ಕಾರ ಮಂಡಿಸಬಹುದು. ಈಗಾಗಲೇ ಸರ್ಕಾರಕ್ಕೂ ಗೊತ್ತಾಗಿದೆ ಇದೇನು ಖಾಲಿ ಪೆಟ್ಟಿಗೆ ಅಂತೇಳಿ ನಾನು ಹೇಳಿಲ್ಲ, DK ಶಿವಕುಮಾರ್ ಅವರು ಹೇಳಿದ್ದಾರೆ. ಇದು ದೊಡ್ಡ ಷಡ್ಯಂತ್ರ ಅಂತ ಹೇಳತಕ್ಕಂಥ ಮಾತನ್ನು ಕೂಡ ಈಗಾಗಲೇ ಅವರು ಕೂಡ ಹೇಳಿದ್ದಾರೆ. ಅವರ ಕ್ಯಾಬಿನೆಟ್ನ ಸಹೋದ್ಯೋಗಿಗಳು ಕೂಡ ಸಾಕಷ್ಟು ಜನ ಧರ್ಮಸ್ಥಳದ ಪರವಾಗಿ ಈಗ ನಿಂತ್ಕೊಂಡಿದ್ದಾರೆ. ಮೊದಲೇ ಮಾಡಬೇಕಾಗಿತ್ತ ಕೆಲಸವನ್ನ. ಇವತ್ತು ಯಾರೋ ಒಬ್ಬ ಅನಾಮಿಕ ತೋರಿಸಿದ ಕೂಡ ಎಲ್ಲ ಗುಂಡಿ ಆಗಿದ್ರು. ನಾವು ಸುಮ್ಮನೆ ಇದ್ವಿ, ಇರಬಹುದೇನೋ ಅದರಲ್ಲಿ, ಯಾಕಂದ್ರೆ ಸತ್ಯಗಳು ಗೊತ್ತಿಲ್ಲ, ನಾವ್ಯಾಕೆ ಮಾತಾಡಬೇಕು ಅಂತೇಳಿ. ಆದ್ರೆ ಈಗ ವಸತಿ ಗೃಹ ಹಿಂದೆ ಅಗಿಬೇಕು ಅಂತಾನೆ, ನಾಳೆ ದೇವಸ್ಥಾನನೂ ಅಗಿಬೇಕು ಅಂತ ಹೇಳ್ತಾರೆ. ಎಲ್ಲಿವರೆಗೂ ಇದ್ರನ್ನ ನಾವು ಸಹಿಸಿಕೊಂಡು ಸುಮ್ಮನೆ ಇರಬೇಕು? ಇದಕ್ಕೋಸ್ಕರ ಇವತ್ತು ನಾವು ಪ್ರಾರಂಭ ಮಾಡಿದ್ದೀವಿ. ಮುಂದಿನ ದಿನಗಳಲ್ಲಿ ಇಡೀ ರಾಜ್ಯದ ಜನತೆ ಕೂಡ ಧರ್ಮಸ್ಥಳಕ್ಕೆ ಬರ್ತಾರೆ, ಧರ್ಮಸ್ಥಳದ ಜೊತೆಯಲ್ಲಿ ಇರ್ತಾರೆ. ಮತ್ತು ಎಲ್ಲಿಯವರೆಗೂ ಈ ಷಡ್ಯಂತ್ರ ನಡೀತದೋ ಅಲ್ಲಿಯವರೆಗೂ ನಮ್ಮ ಕ್ಷೇತ್ರದ ಜನ ನಾವು ಧರ್ಮಸ್ಥಳದ ಜೊತೆಯಲ್ಲಿ ಶ್ರೀಗಳ ಜೊತೆಯಲ್ಲಿ ಇರ್ತೀವಿ. ನೋಡ್ರಿ, ನಾವು ರಾಜಕೀಯ ನಾನು ಹೇಳಲೇ ಇಲ್ವಲ್ಲ, DK ಶಿವಕುಮಾರ್ ಅನ್ನು ಹೊಗಳಿದ್ದೀನಿ ನಾನು. ಯಾಕೆ ಅಂತಂದ್ರೆ ಅಟ್ಲೀಸ್ಟ್ ಕೊನೆಗಾದ್ರೂ ಕೂಡ ಅವ್ರು ಇದೊಂದು ಷಡ್ಯಂತ್ರ ಅಂತೇಳಿ ಒಪ್ಕೊಂಡ್ರಲ್ಲ ಅಂತೇಳಿ. ನಾನು ಮಂಜುನಾಥ ಸ್ವಾಮಿ ಜೊತೆಯಲ್ಲಿ ಇದ್ದೀನಿ ಅಂತೇಳಿ ಯಾವತ್ತು ಹೇಳಿದ್ರು? ಈ ತನಿಖೆ ಮುಗಿದು SIT ಅಧಿಕಾರಿಗಳು ಹೋಗಿ ಅವ್ರು ವರದಿ ಕೊಟ್ಟಿದ್ದಾದ್ಮೇಲೆ ಅವ್ರು ಹೇಳಕ್ ಶುರು ಮಾಡಿದ್ರು. ಅಲ್ಲಿ ಮೊದಲು ಯಾಕೆ ಹೇಳಕ್ ಹೋಗಿಲ್ಲ ಅವರು? ನಾವು ಅದಕ್ಕೆ ಮೊದಲೇ ಹೇಳಿದೀವಲ್ಲ. 10 ದಿನಗಳಿಂದಾನೇ ನಾವು ಇವತ್ತು ಈ ಒಂದು ರ್ಯಾಲಿ ಮಾಡ್ತೀವಿ ಅಂತ ನಾವು ಹೇಳಿರ್ತಕ್ಕಂಥದ್ದು. ಮತ್ತೆ ನಾವು ಯಾವುದು BJP ಬ್ಲಾಕ್ ಕಟ್ಕೊಂಡಿಲ್ಲ, BJPಗೆ ಜೈ ಹೇಳಲಿಲ್ಲ, ನಮ್ಮ ನಾಯಕರಿಗೆಲ್ಲೂ ಜೈ ಹೇಳಲಿಲ್ಲ. ನಾವು ಮಂಜುನಾಥ ಸ್ವಾಮಿಗೆ ಜೈ ಹೇಳಿದೀವಿ, ಸನಾತನ ಹಿಂದೂ ಧರ್ಮಕ್ಕೆ ಜೈ ಹೇಳಿದೀವಿ. ಈ ತರದ ನಮ್ಮ ಧರ್ಮದ ಪರ ಘೋಷಣೆ ಮಾಡಿದ್ದೀವಿ. ಅವ್ರಿಗೆ ಯಾಕೆ ಅಷ್ಟು ಆತಂಕ ಅಂತೇಳಿ ಗೊತ್ತಾಗ್ತಾ ಇಲ್ಲ. ಒಂದು, ನಮ್ಮ ರಾಜ್ಯದಲ್ಲಿರ್ತಕ್ಕಂಥ ದೇವಸ್ಥಾನಗಳಿಗೆ ಅವ್ರು ರಕ್ಷಣೆ ಕೊಡಲಿ, ನಮ್ಮ ಹಿಂದೂ ಕಾರ್ಯಕರ್ತರಿಗೆ ಅಲ್ಲೇ ಆಗದ ರೀತಿಯಲ್ಲಿ ರಕ್ಷಣೆಯನ್ನು ಕೊಡಲಿ, ಮತಾಂತರವನ್ನ ನಿಲ್ಲಿಸಲಿ, ಗೋಹತ್ಯೆಯನ್ನ ನಿಲ್ಲಿಸಲಿ, ನಮ್ಮ ಪರವಾಗಿ ನಿಂತ್ಕೊಳ್ಳಿ, ಮುಂದಕ್ಕೂ ಅವರೇ ಎಲೆಕ್ಷನ್ ಗೆದ್ದುಕೊಳ್ಳಿ. ನಮ್ದೇನು ಅಭ್ಯಂತರ ಇಲ್ಲ, ರಾಜಕೀಯ ಇಲ್ಲ ಅದರಲ್ಲಿ. ನಂದೇನು ಬಿಜೆಪಿ ಸ್ಟ್ರಾಟಜಿ ಇಲ್ಲ ರೀ. ಸುಮ್ಮನೆ ಬಾಯಿಗೆ ಬಂದು ಮಾತಾಡ್ತಾರೆ ಜನ. ಈಗ ಬೀದಿಯಲ್ಲಿ ಛೀಮಾರಿ ಆಗ್ತಾ ಇದ್ದಾರೆ. ಈ ಸರ್ಕಾರ SIT ತನಿಖೆ ಮಾಡಿ ಯಾವನ ಮುಸುಗುದಾರಿ ಅಂತ, ಅವನೇನು ದೊಡ್ಡ ಬಟ್ಟೆ ತೆಗೆದು ಎಲ್ಲರಿಗೂ ಮುಖ ಬಿಚ್ಚಿಬಿಟ್ಟು ತನಿಖೆ ಮಾಡುವಂತ, ನಾವು ಮುಖ ಮುಚ್ಕೊಂಡಂತದ್ದು ಏನಿದೆ? ಒಂದು ಭೀಮಾ ಅಂತ ಹೆಸರು, ಕಳ್ಳ ಹೆಸರು ಕೊಡ್ತಾರೆ ಅವನಿಗೆ. ಭೀಮಾ ಅಲ್ಲ, ಅವನ ಹೆಸರು ಚಿನ್ನಪ್ಪ ಅಂತೇಳಿ. ಮೊನ್ನೆ ಅಸೆಂಬ್ಲಿಯಲ್ಲಿ ಕೂಡ ಮಾತಾಡಿದ್ದೀನಿ. ಕೊಳ್ಳೇಗಾಲದವನು, ಕನ್ವರ್ಟೆಡ್, 3 ಜನ ಹೆಂಡ್ತಿರೋರು ಅಂತೇಳಿ ನನಗೆ ಯಾರೋ ಮಾಹಿತಿಯನ್ನು ಕೊಟ್ಟಿರ್ತಕ್ಕಂಥದ್ದು. ಇವತ್ತು SIT ಅವರು ಕೂಡ ಅವನ ಹೆಸರನ್ನ ಯಾವ್ದು ಅಂತೇಳಿ ಬಹಿರಂಗ ಮಾಡ್ತಾ ಇಲ್ಲ. ಅಲ್ಲಿ ಯಾವುದೊಬ್ಬ ಅನಾಮಧೇಯ 100 ಹೆಣಗಳನ್ನ ಉಣಿದೀನಿ, ಅತ್ಯಾಚಾರ ಆಗಿರ್ತಕ್ಕಂಥವು, ಕೊಲೆ ಆಗಿರ್ತಕ್ಕಂಥವು ಅಂತೇಳಿ ಈಗ ಹೇಳ್ತಾನಲ್ಲ, ಆವಾಗ ಯಾಕೆ ಹೇಳಲಿಲ್ಲ? ಆಗ್ಲೇ ಕೊಟ್ಟಿದ್ರೆ ಇನ್ನೊಂದಷ್ಟು ಕೊಲೆ ನಿಲ್ಲಿಸ್ಬಿಡ್ಬೋದಾಗಿತ್ತಲ್ಲ ಇವನು. ಅಂದ್ರೆ ಕೊಲೆ ಮಾಡಿರ್ತಕ್ಕಂಥದ್ದು ಎಷ್ಟು ತಪ್ಪು, ಕೊಲೆ ವಿಚಾರ ಗೊತ್ತಿದ್ರು ಮುಚ್ಚಿಟ್ಟಿರ್ತಕ್ಕಂಥದ್ದು ಅಷ್ಟೇ ಅಪರಾಧ ಆಗ್ತದೆ. ನಾವು ಅದಕ್ಕೆ ಆಗ್ರಹವನ್ನು ಮಾಡ್ತಾ ಇದೀವಿ. SIT ತನಿಖೆ ವರದಿ ಬಂದಾದ ಮೇಲೆ ಅವನನ್ನ ಫಸ್ಟ್ ವಿಚಾರಣೆ ಮಾಡಿ, ಮಂಪರು ಪರೀಕ್ಷೆಯನ್ನು ಮಾಡಿ, ಅದರಿಂದ ಯಾರ್ಯಾರವರೇ ಷಡ್ಯಂತ್ರ ಅವರೇ. ಇವತ್ತು ಸೌಜನ್ಯ ಕೇಸ್ ಎಲ್ಲೋ ಹೊರಟೆ ಹೋಯ್ತು ಪಾಪ ಅದ್ಲ ಕಡೆಗೆ. ಆ ಹೆಣ್ಮಗಳದ್ದು ಬಿಟ್ಟೇ ಬಿಟ್ರು.
ಅದರ ನೆಪದಲ್ಲಿ ಇವತ್ತು ನೇರವಾಗಿ ಟಾರ್ಗೆಟ್ ಧರ್ಮಸ್ಥಳವನ್ನು ಮಾಡಿರ್ತಕ್ಕಂಥದ್ದು. ಹಿಂದೆಯಿಂದ ಮಾಡಿರ್ತಕ್ಕಂಥವ್ರ ಜೊತೆಲಿ ಇನ್ನೊಂದಷ್ಟು ಜನ ಯೂಟ್ಯೂಬರ್ಸು, ಬೇರೆ ಬೇರೆಯವರು ಮತ್ತು ಅಂತಾರಾಷ್ಟ್ರೀಯ ಷಡ್ಯಂತ್ರ ಮತ್ತು ಅವರಿಗೆಲ್ಲ ದುಡ್ಡು ಎಲ್ಲಿ ಬರ್ತದೆ? ಹೊರಗಡೆಯಿಂದ ಕೂಡ ನಮಗೆ ಆತಂಕ ಇರತಕ್ಕಂಥದ್ದು, ಹೊರದೇಶಗಳಿಂದ ಕೂಡ ಇವರಿಗೆ ದುಡ್ಡು ಕೊಟ್ಟಿರಬಹುದು ಅಂತೇಳಿ ಎಲ್ಲ ಕೂಡ ತನಿಖೆಯನ್ನು ಮಾಡಬೇಕು ಅಂತೇಳಿ, ಮತ್ತು ಯಾರು ನಮ್ಮ ಬಗ್ಗೆ ಈ ತರ ಮಾತಾಡಿದ್ರೆ ಅವ್ರು ಹೇಳಿರತಕ್ಕಂಥದ್ದು ಏನು ಯೂಟ್ಯೂಬರ್ಸು, ಧರ್ಮಸ್ಥಳದ ಪರವಾಗಿ ಯಾರೇ ಮಾತಾಡಿದ್ರು, ಧರ್ಮಸ್ಥಳದ ಪರವಾಗಿ ಯಾರೇ ಮಾತಾಡಿದ್ರು ಅವರ ವೈಯಕ್ತಿಕ ವಿಚಾರಗಳಿಗೆ ನಾವು ಎಂಟ್ರಿ ಆಗ್ತೀವಿ ಅಂತ ಹೇಳ್ತಾರೆ. ಅಂದ್ರೆ ಧರ್ಮಸ್ಥಳದ ಬಗ್ಗೆ ನಮ್ಮ ದೇವರ ಬಗ್ಗೆ ನಾವು ಮಾತಾಡಬಾರ್ದಾ? ಇದು ಅಂದ್ರೆ ಅವರ ಷಡ್ಯಂತ್ರ ಏನು ಅನ್ನೋದು ನೀವು ಯೋಚನೆ ಮಾಡ್ರಿ. ನನ್ನ ಬಗ್ಗೆನೂ ಮಾತಾಡಿದ್ದಾರೆ, ಅದಕ್ಕೆ ನಾನು ಅಸೆಂಬ್ಲಿಯಲ್ಲಿ ನಾನು ಹಕ್ಕುಚ್ಯುತಿಯನ್ನು ಕೂಡ ಮಂಡಿಸ್ತೀನಿ. ನಾವು ಅಷ್ಟು ಸುಲಭವಾಗಿ ಬಿಡೋರಲ್ಲ. ನಾವು ಕೂಡ 47 ವರ್ಷದಿಂದ ನಾನು ಸಂಘಟನೆಯಲ್ಲಿ ದುಡ್ಕೊಂಡ್ ಬಂದಿರತಕ್ಕಂಥನು, ಅನೇಕ ಹೋರಾಟಗಳನ್ನು ಮಾಡಿದ್ದೀನಿ. ಇಂಥವರೆಲ್ಲ ಈ ನಾಯಿನರಿಗಳಿಗೆಲ್ಲ ಹಂಚ್ಕೊಂಡು ಕೂತ್ಕೊಂಡಂಗಿದ್ರೆ ನಾವ್ಯಾಕೆ ಇಲ್ಲಿ ಬರಬೇಕಾಗಿತ್ತು? ಬಂದಿದ್ದೀವಿ. ಈ ಹೋರಾಟದಲ್ಲಿ ನಾವು ಮುಂದುವರಿಸ್ತೀವಿ ಮತ್ತು ಶ್ರೀ ಕ್ಷೇತ್ರದ ರಕ್ಷಣೆಗೆ ನಾವು ಯಲಾಂಕದ ಭಕ್ತರು ಮತ್ತು ಇಡೀ ರಾಜ್ಯದ ದೇಶದ ಭಕ್ತರು ಖಂಡಿತವಾಗೂ ನಿಲ್ತಾರೆ. ಮುಸುಕ್ದಾರಿ ಒಂದು ಇಂಟ್ರೋದಲ್ಲಿ ಹೇಳಿದ್ದಾರೆ, ಅವರು ಮಾತಾಡಿದವರು ಹೇಳ್ಕೊಟ್ಟಿದ್ದಾರೆ ಸರ್, ಅವ್ರು ಹೇಳ್ಕೊಟ್ಟಂಗೆ ಇಂಟ್ರೋ ಕೊಟ್ಟಿದ್ದಾರೆ ಸರ್. ನಾನು ಇಷ್ಟೊತ್ತು ಏನ್ ಹೇಳಿದ್ದು, ಡಿ.ಕೆ. ಶಿವಕುಮಾರ್ ಕರೆಕ್ಟಾಗಿ ಹೇಳೋರಲ್ಲ, ಇದು ದೊಡ್ಡ ಷಡ್ಯಂತ್ರ ಅಂತೇಳಿ, ಮತ್ತು ಬೇರೆ ಬೇರೆ ಯೂಟ್ಯೂಬ್ಗಳಲ್ಲಿ ಹೇಳಿದವರಲ್ಲ. ನಮ್ಮ ಗುರಿಯ ದೇವಮಾನವ ಧರ್ಮಸ್ಥಳಕ್ಕೆ ಜೆಸಿಬಿಗಳನ್ನು ನುಗ್ಗಿಸುವುದೇ. ಮಂಜುನಾಥ ಸ್ವಾಮಿ ಮತ್ತು ಅಣ್ಣಪ್ಪ ಸ್ವಾಮಿ ವೇಸ್ಟ್ ಇವೆಲ್ಲ ಹೇಳಿಲ್ವ? ಅವರೇ ಹೇಳಿರೋದು. ಮತ್ತೆ ವೇಸ್ಟ್ ಅಂತ ಹೇಳಿದ ಮೇಲೆ ನೇರವಾಗಿ ಮಂಜುನಾಥ ಸ್ವಾಮಿ ಮೇಲೆ ಅಪಾದನೆ ಮಾಡಿದ್ರಲ್ಲ, ಇದನ್ನ ನೋಡ್ಕೊಂಡು ನಾವು ಸುಮ್ಮನೆ ಕೈ ಕೊಟ್ಕೊಂಡು ಕುತ್ಕೊಬೇಕಾ? ಮುಸುಕದಾರಿ ಬಂದು ಹೇಳಲಿ, ಅವನು ಯಾಕೆ ಇಲ್ಲಿವರೆಗೂ ಹೇಳಿರಲಿಲ್ಲ? ಅವ್ರಿಗೆಲ್ಲ ಕೂಡ ಬ್ರೈನ್ ವಾಶ್ ಮಾಡಿ ಅವ್ರಿಗೇನೋ ಆಸೆ ಅಂಶಗಳನ್ನು ತೋರಿಸಿ, ಮತ್ತೆ ಅದಕ್ಕೆ ಸಾಕ್ಷಿದಾರ ಬೇರೆ ನೆನ್ನೆ ಮೊನ್ನೆ ಉಟ್ಕೊಂಡವ್ರೆ. ಹೋಟ್ಲಲ್ಲಿ ಕುತ್ಕೊಂಡು ನೋಡ್ತಾ ಇದ್ದಂತೆ ಅವ್ನು ಹೆಣ ಉಣೋದಂಥದ್ದು. ಇವೆಲ್ಲ ಕೂಡ ಬಹಳ ದಿನ ನಾವು ಸಹಿಸಕ್ ಆಗೋದಿಲ್ಲ. ಇವರೇ ಜನ ಬೀದಿ ಬೀದಿಯಲ್ಲಿ ಹೊಡಿತಾರೆ ಇನ್ನು.